ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಹೊಳೆಹೊನ್ನೂರು ಹೋಬಳಿ ವ್ಯಾಪ್ತಿಯ ಸುತ್ತಮುತ್ತಲಿನ ಅನೇಕ ಗ್ರಾಮಗಳಲ್ಲಿ ದಶಕಗಳಿಂದ ಉಳುಮೆ ಮಾಡಿಕೊಂಡು ತನ್ನ ಜೀವನ ಸಾಗಿಸುತ್ತಿರುವ ರೈತ ಜಮೀನುಗಳಿಗೆ ಅರಣ್ಯ ಇಲಾಖೆಯು ನೋಟಿಸ್ ನೀಡಿರುವ ಕ್ರಮದ ಕುರಿತು ಇಂದು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಸವಿಸ್ತಾರವಾಗಿ ಚರ್ಚೆ ನಡೆಸಿ ಸಮಸ್ಯೆ ಇತ್ಯರ್ಥಪಡಿಸಲು ತುರ್ತು ಸಭೆಗಾಗಿ ಆಯೋಜನೆಗೊಳಿಸಲಾಗಿತ್ತು. ಸಭೆಯಲ್ಲಿ ಉಪಸ್ಥಿತರಿದ್ದ ರೈತರ ಮುಖಂಡರು ಅಹವಾಲು ಸಚಿವ ಸಭೆಯಲ್ಲಿ ಉಪಸ್ಥಿತರಿದ್ದ ರೈತರು ಮುಖಂಡರ ಅಹವಾಲು ಸಮಚಿತ್ತದಿಂದ ಆಲಿಸಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಅರಣ್ಯಾಧಿಕಾರಿಗಳಿಗೆ ಮನವರಿಕೆ ಮಾಡುವ ಪ್ರಯತ್ನ ನಡೆಸಿದ್ದು, ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಲಾಗಿದೆ. ರಾಜ್ಯ ಸರ್ಕಾರವೂ ಕೂಡ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ಕೊಟ್ಟು ಈ ರೀತಿಯ ಧೋರಣೆ ಕೈಬಿಟ್ಟು ಅನ್ನದಾತರ ಹಿತ ಕಾಯುವಲ್ಲಿ ಬದ್ಧತೆ ತೋರಬೇಕು ಎಂದು ಒತ್ತಾಯಿಸಿದರು. ರೈತರು ಈಗ ಸಮಸ್ಯೆಯಲ್ಲಿದ್ದಾರೆ ಸರ್. ಹೇಗೆ ಇದನ್ನ ಅವರಿಗೆ ಹೇಗೆ ಧೈರ್ಯ ತುಂಬ್ತೀರಿ ಏನು ಕೇಳೋಣ ನಾವು ಸರ್. ಈಗ ಅದೇ ಇದರ ಪ್ರಕಾರ ಕೋರ್ಟ್ ಆದೇಶನೂ ಕೊಡುತ್ತೆ ಸರ್. ನಮ್ಗೆ ಎಲ್ಲ ರೆವಿನ್ಯೂ ಅಧಿಕಾರಿಗಳಾಯಿತು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಯಿತು, ನಾವು ಅಫಿಡವಿಟ್ ಈ ಥರ ನಾವು ಈ ಮಾಡಿಯಲ್ಲಿ ರೈತರದ್ದು ಮಂಜೂರು ಆಗಿದ್ರು ಸಹಿತ ಸರ್. ಪಾಪ ಕೆಲವೊಬ್ಬರದೆಲ್ಲ 1960s ಆಗಿದೆ ಸರ್, 1960 ಆಗಿದೆ ಸರ್. ಆಕ್ಟ್ ಬರೋಕ್ಕಿಂತ ಮೊದಲೇ ಆಗಿದೆ ಸರ್. ಅಂಥವ್ರದ್ದು ಕೋರ್ಟಲ್ಲಿ ನಾವೇ ಬರ್ಕೊಂಡಿದ್ದೀವಿ ಸರ್. ಪಾಡಿಯಲ್ಲಿ ಮಾಡ್ತೀವಿ, ಫಾರೆಸ್ಟ್ ಅಂತ ಎಂಟ್ರಿ ಮಾಡ್ತೀವಿ ಅಂತ ಬರ್ಕೊಟ್ರು ಸಹಿತ ನಾವು ರೈತರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾವು ಮಾಡಿಲ್ಲ ಸರ್. ಧಿಕ್ಕರಿಸ್ತಾ ಇದ್ದೀವಿ. ಅಂದರೆ ಅವರು ಆದೇಶ ಕೊಟ್ಟಿದ್ದನ್ನು ನಾವು ಮಾಡ್ತಾ ಇಲ್ಲ ಅಂತ ಹೇಳಿ ನಮ್ಮ ವಿರುದ್ಧ ಮತ್ತೆ ನಮ್ಮದು ಫಾರೆಸ್ಟ್ ಅವರು ಅಂತ ಹೋಗಿಲ್ಲ ಸರ್. ಆ ಕಾರಣಕ್ಕಾಗಿ ಸರ್ ಫಾರೆಸ್ಟ್ ಅವರು ಬಿಸಿನೇ ಇರಲಿಲ್ಲ ಸರ್. ಸರ್ ಆ್ಯಕ್ಚುಲಿ ಹೇಳಬೇಕು ತಪ್ಪಾಗುತ್ತೆ ಸರ್. ಮಾಧ್ಯಮದಲ್ಲೆಲ್ಲ ಅದು ಬಂದರೆ ನಾಳೆ ಕೋರ್ಟಲ್ಲಿ ಅದು ಬೇರೆ ಥರ ನಿಮಗೆ ತೊಂದರೆ ಆಗೋ ರೀತಿ ಸಂಭಾವನೆ ಇರ್ತದೆ ಸರ್. ಅದಕ್ಕೆ ಸರ್ ನಿಮಗೆ ರೈತರಿಗೆ ನಾವು ಹಿತ ಕಾಯ್ತೀವಿ ಅಂತ ಹೇಳಿ ಅಷ್ಟೇ ನಾನು ಹೇಳ್ತೀನಿ ಸರ್. ನಾವು ಇದೀವಿ ಸರ್, ನೋಡ್ಬೇಡಿ ಸರ್. ನಾವು ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗ್ತಿದ್ದಾಗ ನಮ್ಮ ಇ ಸಿ ಅವ್ರಿಗೆ ಮಾತಾಡ್ತೀನಿ ಸರ್. ಡಿ ಎಫ್ ಅವರು ಇವತ್ತು ಬಂದಿದ್ದಾರೆ. ಅವ್ರಿಗೂ ಸಹಿತ ಸರ್ ಕೋರ್ಟ್ ಹೈಕೋರ್ಟ್ ಮ್ಯಾಟರ್ ಆಗಿರೋದ್ರಿಂದ ನಾಳೆ ಅದ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋಕೆ ಸಾಧ್ಯತೆ ಇರುತ್ತೆ ಸರ್. ಕೋರ್ಟು 4 ವರ್ಷ ಆಯಿತು ನಾವು ಆರ್ಡರ್ ಮಾಡಿ ನೀವು ಇನ್ನೂ ಮಾಡಿಲ್ಲ ಅಂತ ಹೇಳಿ ಅವ್ರ ಮೇಲೆ ನಮಗೆ 3 ಎಕರೆ ಒಳಗಿದ್ದಂತ ಎಲ್ಲ 3 ಎಕರೆ ಒಳಗಿದ್ದು ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಅಲ್ವಾ, ಇಷ್ಟು ಎಕರೆ ಒಳಗಿದ್ದಂತ ಯಾರು ಕೂಡ ಸದ್ಯಕ್ಕೆ ಅವ್ರನ್ನ ಯಾರು ಕೂಡ ಟಚ್ ಮಾಡಬಾರ್ದು ಅಂತ ಇದೆ. ಈ ಥರ ಈಗ ಸುತ್ತ ಇಲ್ಲ ಸರ್. ಅದರಲ್ಲಿ ಬೇರೆ ಥರ ಇದೆ ಸರ್. ಅದು ನಾವು ಅದು ಸಣ್ಣ ರೈತರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಒಂದು ಮಾಡ್ತಾ ಇದ್ದೀವಿ ಸರ್. ಸುಪ್ರೀಂ ಕೋರ್ಟ್ ಏನಂತ ಇದೆ ಸರ್, ಸಣ್ಣ ರೈತರು ಸಣ್ಣ ಹಿಡುವಳಿದಾರರು that means up to how many hectares ತೊಂದರೆ ಮಾಡಲ್ಲ. ನಾವು ಈಗ ಜಾಸ್ತಿ ನಾವು ಇದನ್ನ ಹೇಳ್ತಾ ಹೋಗಿ ಮತ್ತು ಮಾಧ್ಯಮದಲ್ಲಿ ಬೇರೆ ತರ ಬಂದ್ರೆ ನಾಳೆ ಕೋರ್ಟ್ ನಮ್ಮ ಆದೇಶ ಹಾಗಲ್ಲ. ಒಂದು ನಿಮಗೆ ಸೇಫ್ ಗಾರ್ಡ್ಗೆ ಒಂದು ಸುಪ್ರೀಂ ಕೋರ್ಟ್ ಆದೇಶ ಸಣ್ಣ ರೈತರು ಅಂತ ಇದೆ, ಅವ್ರಿಗೆ ನೋಟಿಸ್ ಕೊಡುವಂತ ಅವಶ್ಯಕತೆ ಇಲ್ಲ. ಇದು ಒಂದು. ಎರಡನೇದು ಕೋರ್ಟಿಗೆ ನೀವು ಕನ್ವಿನ್ಸ್ ಮಾಡ್ಬೇಕಲ್ಲ ಸರ್. ಹಳೆ ನೋಟಿಫಿಕೇಶನ್ ಆಗಿರೋ ಮೈನರ್ ಫಾರೆಸ್ಟ್ ಸರ್. ಬಟ್ 100% ಗ್ರಾಂಟ್ ಆಗಿದೆ ಸರ್ ಅವರೆಲ್ಲರಿಗೂ. 1960s 1980s ಗ್ರಾಂಟ್ ಆಗಿದೆ ಸರ್ ಅವ್ರಿಗೆಲ್ಲರಿಗೂ. ಬಟ್ ಒಂದೇ ಏನಂತ ಅಂದರೆ ಸಿವಿಲ್ ಕಂಟೆಂಪ್ಟ್ ಪಿಟಿಷನ್ ಸರ್ 273/2023 ಏನಾಗಿದ್ದಲ್ಲ ಸರ್. ರೀಸೆಂಟಾಗಿ ಜನವರಿ ಫೆಬ್ರವರಿ ತಿಂಗಳು ಮೂವ್ ಮಾಡೋದು ಏನು ಪ್ರೋಗ್ರೆಸ್ ಆಗಿದೆ, ಎಷ್ಟು ಮ್ಯೂಟೇಷನ್ ಆಗಿದೆ ಅಥವಾ ಎಷ್ಟು ಗ್ರಾಂಟ್ಸು ಈ RCCMS ಅಲ್ಲಿ ಆಗಿದೆ ಅದು ಡೀಟೇಲ್ಸ್ ಕೇಳಿದ್ರು ಸರ್. ಅದಕ್ಕೋಸ್ಕರ ಆ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸೋದಕ್ಕೋಸ್ಕರ ಇದೊಂದು ಸರ್ ದಾಖಲೆ ಇದೆಯಲ್ಲಪ್ಪ, ಅದಕ್ಕೆ ಇವ್ರಿಗೆ ಯಾಕೆ ನೋಟಿಸ್ ಕೊಡಬೇಕು? ಈ ರೆವಿನ್ಯೂ ಇಂದ ಶಾಸಕರ ನೇತೃತ್ವದಲ್ಲಿ ಬದಲು ಮಾಡಿಸ್ತಾ ಇದ್ದೀವಿ ಸರ್. ಗೌರ್ಮೆಂಟ್ ಲೆವೆಲ್ ಮಾತಾಡಿ ಆ ಕೇಸನ್ನ ಮೇಜರ್ ಲೆವೆಲ್ ಮಾತಾಡಿಸ್ಬಿಟ್ಟು ಅದನ್ನ ಇತ್ಯರ್ಥ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಬಟ್ ಇದನ್ನ ಸರ್ ಅದಕ್ಕೆ ನಾನು ಹೇಳಿದ್ರೆ ಸರ್ ರೆವಿನ್ಯೂ ಅಧಿಕಾರಿಗಳ ಸ್ಪಾಟ್ಗೆ ಹೋಗ್ಬಿಡಿ ಸರ್. ಸ್ಪಾಟಿಗೆ ಹೋಗೋದಲ್ಲ ಸರ್, ಅಲ್ಲೇ ನಿಮ್ಮ ಕೋರ್ಟ್ ಪ್ರೊಸೀಡಿಂಗ್ಸ್ ಮಾಡಿ ಸರ್. ಇಷ್ಟು ಜನ ಪಾಪ ಬಸ್ಸು ಮಾಡ್ಕೊಂಡು ಬರೋಕ್ಕಿಂತ ಅವ್ರಿಗೆ ಅಲ್ಲೇ ಹೋಗಿ ಅಲ್ಲೇ ಕೋರ್ಟ್ ನಡೆಸ್ಕೊಂಡು ಮಾಡಿ. ನಾಳೆ ಅದನ್ನ ಅವರು ನಮ್ಮ ವಿರುದ್ಧ ಮತ್ತು ರೈತರ ವಿರುದ್ಧ ಕೋರ್ಟ್ ಪಡಿಸ್ಕೊಂಡು ಸರಿ ಸರ್, ನಾನು ಕೊಡ್ತಿರೋ ಸಲಹೆ ಸರ್ ಏನಿದೆ ಅದಕ್ಕೆ ನಾಳೆ ಏನಾಗುತ್ತೆ ಸರ್. ನಾವು ಈ ಥರ ಹೇಳಿದ್ರೆ ಅಲ್ಲಿ ನೀವು ನಮ್ಮ ಆದೇಶ ಮಾಡ್ತಾ ಇಲ್ಲ, ನೀವು ಬೇರೆ ಥರ ಮಾಡ್ತಾ ಇದ್ರೆ ಅಂತ ಅರ್ಥ ಮಾಡ್ಕೊಳ್ಳಿ. ನಾನು ಏನೇ ಹೇಳಿದ್ರು ಅದನ್ನ ನಾಳೆ ನಿಮ್ಮ ವಿರುದ್ಧ ಅದನ್ನ ಬಳಸ್ಕೊಂಡು ಮಾತಾಡ್ತಿರ್ತೀವಿ. ಅದಕ್ಕೆ ನಾವು ಆಗಲಿ ಸರ್. ಅಲ್ಲಿ ಏನ್ ಮಾಡಿದ್ದಾರೆ 640 ಎಕರೆ ಒಟ್ಟು ಒಬ್ಬ ರೈತನ ಮಕ್ಕಳೇ ಕೋರ್ಟಿಗೆ ಹೋಗಿ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ಲ, ಅರಣ್ಯ ಲೂಟಿ ನಡೆದಿದೆ ಅಂತೇಳಿ ಯಾರೋ ಒಬ್ಬ ಎಕ್ಸ್ಪೈಸ್. ಅರೆ ಏನೇ ಕಾನೂನು ಸಮಸ್ಯೆ ಆದ್ರೂ ಕೂಡ ಪ್ರಶ್ನೆ ಇಲ್ಲ, ನಮ್ಮ ರೈತರು ಒಂದು ಗುಂಟೆನೂ ಕೂಡ ಮುಟ್ಟುವಂತ ಇದು ಇಡೀ ದೇಶದಲ್ಲಿ ಸುಮಾರು 18 ಲಕ್ಷ ಎಕರೆ ಇರೋದು ಎಲ್ಲ ಕಡೆ ಕೂಡ ನಡೀತಾ ಪ್ರಶ್ನೆ ಇಲ್ಲ ಸರ್. ಅದು ಅಂದ್ರೆ ಈ ಟೆಕ್ನಿಕಲ್ ಪ್ರಾಬ್ಲಮ್ ಗೊತ್ತಲ್ಲ, ಕೋರ್ಟ್ ಅಂದ್ಮೇಲೆ ಕಾನೂನು ಪ್ರಕರಣ ಹೋದವರು ಬೇರೆ ಏನೂ ಮಾಡಕ್ ಹೋಗಲ್ಲ.
ಹಾಗಾಗಿ ಆ ಬೀಸದೊಳಗೆ ತಪ್ಪಿಸ್ಕೊಂಡ್ಕೋಸ್ಕರ ನಮ್ಮ ಅಧಿಕಾರಿಗಳು ಪಾಪ ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ, ನಿಮ್ಮ BP ಹೆಚ್ಚಿಗೆ ಮಾಡಿ ಇಟ್ಟಿದ್ದಾರೆ. ಈಗ ಆ ಥರ ಆಗಬಾರ್ದು DC ಅವರೇ, ಅದನ್ನು ಸೂಕ್ಷ್ಮವಾಗಿ ನಿಮ್ಮ ಟೋಟಲ್ ನಿಮ್ಮ ಶೇಟಿಗೋಸ್ಕರ ನಾವು ನಮ್ಮ ರೈತರನ್ನ ಇದು ಮಾಡ್ಲಿಕ್ಕೆ ಆಗಲ್ಲ ಸರ್. ಈ ಒಂದು ಚೌಕಟ್ಟಲ್ಲಿ ಕೊಡ್ತೀರಿ, ಒಂದ್ ಕಡೆ ಕಸ್ಕೊಂತೀರಿ, ಒಂದ್ ಕಡೆ ಕೊಡ್ತೀರಿ, ಒಂದ್ ಕಡೆ ಕಸ್ಕೊಂತೀರಿ. ಸರ್ಕಾರ ಅನುದಾನ ತಂದು ಹಾಕುತ್ತೆ ಮಕ್ಕಳಿಗೆ. ಸಾಗುವಳಿ ಕೊಟ್ಟಿದ್ದಾರೆ, ಅವಕ್ಕೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಸರ್. ಈಗ ಹೌದು, ಈ ಫಾರೆಸ್ಟ್ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೈಸೂರು ಮಹಾರಾಜರ ಕಾಲದ ಅವಾಗ ಆಗಿದ್ದು ಕೂಡ ಅವನು ಕೂಡ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದಾರೆ. ಇದು ಯಾವಾಗಲೂ ಆಗಿದ್ದರೆ ಈ ಥರ ಆಗ್ತಾ ಇದೆ. ಇಡೀ ಜಿಲ್ಲೆ ಮತ್ತೆ ರಾಜ್ಯದಲ್ಲಿ ಸಮಸ್ಯೆ ಆಗಿದೆ. ಕೊಟ್ಬಿಟ್ರೆ ಮಳೆಗಾಲ ಬಂತು ಸರ್, ಏನಾದ್ರು ಇಷ್ಟು ಗೊಬ್ಬರ ಒಟ್ಟು ಕನ್ವಿನ್ಸ್ ಮಾಡ್ಬೇಕು ಸರ್. ಇದನ್ನ ರಾಜ್ಯ ಸರ್ಕಾರದ ಅರಣ್ಯ ಅಧಿಕಾರಿಗಳ ಜೊತೆಗೆ ನಿಮ್ಮ ಇಲ್ಲಿಯ ಮಲೆನಾಡಿನ ಸಮಸ್ಯೆಯನ್ನು ತಿಳಿಸಿ, ಮಂತ್ರಿಗಳಿಗೆ ತಿಳಿಸಿ, ಇದನ್ನ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಸರ್ಕಾರನೇ. ಪಾಪ ನೀವೇನು ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಅಧಿಕಾರಿಗಳು ಕಂಟೆಂಪ್ಟ್ ಕೊಟ್ಟಿದ್ರೆ ಸರ್ಕಾರಕ್ಕೆ ಕಂಟೆಂಪ್ಟ್ ಮಾಡ್ದಂಗೆ ಆಯ್ತು. ಈಗ ಪರವಾಗಿ ಸರ್ಕಾರ ನಿಂತ್ಕೊಂಡು ಯಾವ ರೀತಿ ಶರಾವತಿ ಮುಳುಗಡೆಗೆ ಜುಡಿಷಿಯಲ್ ಅಡ್ವೊಕೇಟ್ ಎಲ್ಲ ಕೊಟ್ಟಿದ್ದಾರೆ, ಈ ವಿಚಾರದಲ್ಲೂ ಕೂಡ ಒಬ್ರು ಕೊಡ್ಬೇಕು ಸರ್. ಇದು ನಮ್ಮ ಒತ್ತಾಯ ಸರ್. 21ಕ್ಕೆ ವಿಷಯ ಮಾಡಿದ್ರಲ್ಲ, ನೋಡಿ 4 ವರ್ಷ ಆಗಿತ್ತು ಕೋರ್ಟ್ ಹೇಳಿದ್ದನ್ನ ಈಗ ನೀವು ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಈಗ ಅವ ಪ್ರಜಾಪ್ರಭುತ್ವ ಅಂತ ಹಿಂಗ್ ಮಾಡ್ತಾರೆ, ಕೊನೆಗೆ ನಾಳೆ ಕೊಟ್ಟರೆ ನಮ್ಮ ರೈತರ ಪರವಾಗಿ ನಮ್ಮ ಸರ್ಕಾರ ಅಂತ ನೀವೇ ಸರ್, ನಮ್ಮ DC DF ಅವ್ರ ಕೈಯಲ್ಲಿ ನಮ್ಮೆಲ್ಲರೂ ಪರವಾಗಿ ನಮ್ಮ ಮನವಿ ಇರ್ತದೆ ಸರ್. ಸರ್ಕಾರ ನಿಮ್ಮನ್ನ ಪಾರ್ಟಿ ಮಾಡಿದ್ರು ಕೋರ್ಟ್ ಇನ್ನೇನು ಕಸ ಕಡ್ಡಿ ಇಲ್ಲ, ರೈತರು ಉಳುಮೆ ಮಾಡ್ತಿರೋ ಭೂಮಿ ಇದೆ. ಈಗಾಗಲೇ ಇರಿಗೇಷನ್ ಫೆಸಿಲಿಟೀಸು ನಮ್ಮ ಇಲಾಖೆಯ ಸರ್ಕಾರದಿಂದ ನಾವು ಕೊಟ್ಟಾಗಿದೆ. ಪದೇ 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 ಈ ರೀತಿ ಒಂದು ಹಂತದಲ್ಲಿ ಸಾಗುವಳಿ ಪತ್ರ ಕೊಟ್ಟಂತ ರೈತರಿಗೆ ಒಂದು ಹಂತದಲ್ಲಿ ಅವ್ರಿಗೆ ರಕ್ಷಣೆ ಕೊಡೋಕೆ ನಮ್ಗೆ ಬೇಕಾದಷ್ಟು ದಾಖಲೆಗಳು ನಿಮ್ಮ ಹತ್ರ ಇದೆ ಸರ್. ಜೀವನ ನಡೆಸ್ತಾ ಇದ್ದಾರೆ 8ನೇ ತಲೆಮಾರಿಂದ. ಹಾಗಾಗಿ ಇದನ್ನ ನೀವು ಕೋರ್ಟಲ್ಲಿ ಪ್ರೂವ್ ಮಾಡಬೇಕು ಥ್ರೂ ನಮ್ಮ ಗೌರ್ಮೆಂಟ್ ಮುಖಾಂತರ ಹೊರತು ಈ ರೀತಿ ಪದೇ ಪದೇ ಪಾಪ ನಿಮಗೆ ಈ ತರ ಸಮಸ್ಯೆ ಬಂದಿದೆ ಅಂತ ಹೇಳಿ ನೀವು ಅಧಿಕಾರಿಗಳು ಈ ತರ ಮಾಡ್ಕೊಂಡು ಹೋದ್ರೆ ರೈತರು ಏನ್ ಮಾಡ್ಬೇಕು? ಈ ಅಡ್ವಾಂಟೇಜ್ ಇಂದ ನಮ್ಮ ಬ್ಯಾಂಕರ್ಸ್ಗಳು ಲೋನ್ ಕೊಡ್ಲಿಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಈ ತರ ಸಮಸ್ಯೆ ಇದ್ದಾಗ 100% ತೊಂದರೆ ಮಾಡ್ತಾರೆ ಪಾಪ. ಗೌರ್ಮೆಂಟ್ ಬದುಕಕ್ಕಾಗಲ್ಲ. ರೈತರ ಪರವಾಗಿ ಸರ್ಕಾರನೇ ಪಾರ್ಟಿಯಾಗಿ ಇರೋ ವ್ಯವಸ್ಥೆ ಏನಿದೆ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಶಿವಮೊಗ್ಗದಲ್ಲಿರುವಂತ ವ್ಯವಸ್ಥೆ ಏನಿದೆ, ನಮ್ಮ ರೈತರಿಗೂ ಉಳುಮೆ ಮಾಡ್ಕೊಂಡಂತ ಖಾಲಿ ಭೂಮಿ ಎಷ್ಟಿದೆ, ಇದನ್ನ ಕನ್ವಿನ್ಸ್ ಮಾಡ್ಬೇಕೆ ಹೊರತು ಈ ರೀತಿ ಪದೇ ಪದೇ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಬದುಕಕ್ಕಾಗಲ್ಲ ಸಮಯ ಮಾಡಿ. ಹಾಗೆ ಇದು ನಮ್ಮ ಸರಿ ಇದೆಯಲ್ಲಪ್ಪ ನಿಮ್ಮೆಲ್ಲರೂ ರೈತರ ಪರವಾಗಿ ಅವರೇ ವಕಾಲತ್ತು ವಹಿಸ್ಬೇಕು. ನಾವು ಯಾರು ಕೊಡಬೇಕು, ನಿಮ್ ದಾಖಲೆ ಬೇಕಾದ್ರೆ ಎಲ್ಲರೂ ಸೇರಿ 8 ಜನ ಸೇರಿ ಅದರಿಂದ ನಾವು ಕಳಿಸ್ಕೊಡ್ತೀವಿ.